ಓಂ ನಮೋ ಭಗವತೆ ವಾಸುದೇವ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪ ಅಂದರೆ ಮಹೇಶ್ ಬಾಬು ದಿ ಪ್ರಿನ್ಸ್, ಎಲ್ರನ್ನ ಪ್ರಿನ್ಸ್ ಅಂತಲೂ ಕೂಡ ಕರೀತಾರೆ ಅಡ್ಡೆಸವಾಗಿ. ಇವರ ಒಂದು ಜಾತಕ ವಿಶ್ಲೇಷಣೆ ಯಾವ ರೀತಿ ಇರುತ್ತೆ ಅಂತ ಇವತ್ತು ನಾವು ನೋಡ್ತಾ ಹೋಗೋಣ. ಇವರು ಹುಟ್ಟಿರುವಂಥದ್ದು 9/8/1975. ಇವರ ಒಂದು ಟೈಮಿಂಗ್ಸು ಬರ್ತ್ ಪ್ಲೇಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಮತ್ತು ಪೂರ್ವ ಪಾಲ್ಗುಣಿ ನಕ್ಷತ್ರ 2ನೇ ಪಾದದಲ್ಲಿ ಇವರ ಜನನ. ಇವರ ಒಂದು ತುಲಾ ಲಗ್ನದಲ್ಲಿ ಇವರ ಜನನ ಆಗಿರುತ್ತೆ. ಮತ್ತು ರಾಶಿ ಬಂದು ಸಿಂಹ ರಾಶಿ. ಚಂದ್ರ ಎಲ್ಲಿರ್ತಾನೋ ಅದು ಸಿಂಹ ರಾಶಿ ಆಗಿರುತ್ತೆ. ಇವರ ಒಂದು ಜಾತಕ ವಿಶ್ಲೇಷಣವಾಗಿ ಲಗ್ನದಿಂದ 2ನೇ ಮನೆಯಲ್ಲಿ ರಾಹು ಇರುವಂಥದ್ದು, 7ನೇ ಮನೆಯಲ್ಲಿ ಗುರು, 8ನೇ ಮನೆಯಲ್ಲಿ ಕುಜ ಕೇತು, 10ನೇ ಮನೆಯಲ್ಲಿ ಸೂರ್ಯ ಶನಿ, 11ನೇ ಮನೆಯಲ್ಲಿ ಚಂದ್ರ ಬುಧ ಶುಕ್ರ ಇರುವಂಥದ್ದು. ಇಲ್ಲಿ ಒಂದು ಮೇನ್ ಏನಪ್ಪ ಅಂದರೆ ಪರಿವರ್ತನಾ ಯೋಗ ಕೂಡ ಇವ್ರ ಜಾತಕದಲ್ಲಿ ಉಂಟಾಗಿರುವಂಥದ್ದು. ಏನಾಗಿದೆ ಅಂದರೆ ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ ಬಂದು ಸೂರ್ಯನ ಮನೆಯಲ್ಲಿ ಇರುವಂಥದ್ದು, ಸಿಂಹ ರಾಶಿಯ ಅಧಿಪತಿ ಸೂರ್ಯ ಬಂದು ಕರ್ಕಾಟಕ ರಾಶಿಯಲ್ಲಿ ಇರುವಂಥದ್ದು. ಈಗ ಏನಾಗುತ್ತೆ ಅಂದರೆ ಇದು ಪರಿವರ್ತನಾ ಯೋಗ ಆಗುತ್ತೆ. ಅವರ ಮನೆಯಲ್ಲಿ ಇವರು, ಇವರ ಮನೆಯಲ್ಲಿ ಅವರು, ಅದಕ್ಕೆ ಪರಿವರ್ತನಾ ಯೋಗ ಅಂತೀವಿ. ಅಂಥ ಸಮಯದಲ್ಲಿ ಅವರ ಒಂದು ದಶಾಭುಕ್ತಿಗಳಲ್ಲಿ ಗ್ರಹಗಳು ಒಂದ್ಸಲ ನೆಗೆಟಿವ್ ಆಗಿದ್ರು ಅದು ಪಾಸಿಟಿವ್ ಮಾಡ್ತಿರುತ್ತೆ. ಯಾರಿಗೆ ಪರಿವರ್ತನಾ ಯೋಗ ಇರುತ್ತೆ ಅಂತ. ಇವರ ಒಂದು ಡಿಗ್ರಿ ವೈಸಲ್ಲಿ ನೋಡೋಣ. ಮೇನಾಗಿ ಇದು ಒಂದು ಚಾಟ್ ಆಯಿತು. ನಾನು ಮೇಯ್ನಾಗಿ ಯಾವುದೇ ಒಬ್ಬ ಜಾತಕ ವಿಶ್ಲೇಷಣೆಯಲ್ಲಿ ಮೇನ್ ಡಿಗ್ರಿ ವೈಸಲ್ಲಿ ನೋಡಬೇಕು ಅಂತ ಹೇಳ್ತೀನಿ. ಗ್ರಹಗಳು ಅಲ್ಲಲ್ಲೇ ಇದೆಯಾ ಮೇನಾಗಿ ಅಂತ, ಸ್ಪ್ಲಿಟ್ ಏನಾದರೂ ಆಗಿದೆ ಅಂತ. ಕೇತು ಬಂದು 7ನೇ ಮನೆಯಲ್ಲಿ ಇರುವಂಥದ್ದು. ಇವರ ಒಂದು ಜಾತಕದಲ್ಲಿ ಲಗ್ನದಿಂದ ನೋಡಿ ಕೇತು ಇಲ್ಲಿ 8ನೇ ಮನೆ ಅಂತಿದೆ. ಇದು ತುಂಬಾ ಇಂಪಾರ್ಟೆಂಟು. ಸೊ ನಾವು ಈ ಜಾತಕದಲ್ಲಿ 8ನೇ ಮನೆಯಲ್ಲಿ ಕೇತು ಇದೆ, ಸಮಸ್ಯೆ ಕೊಡ್ತಿದೆ ಅಂತ ನಾವು ಅಂದ್ಕೊಳ್ತೀವಿ. ಖಂಡಿತ ಕೇತು ಸಮಸ್ಯೆ ಕೊಡಲ್ಲ, 7ನೇ ಮನೆ ಫಲ ಕೊಡ್ತಾನೆ. ಯಾವಾಗ ಇದು 7ನೇ ಮನೆ ಫಲ ಬರುತ್ತೆ, ರಾಹು ಆಟೋಮೆಟಿಕ್ ಆಗಿ ಲಗ್ನಕ್ಕೆ ಬರುವಂಥದ್ದು. ನೋಡಿ 1ನೇ ಮನೆ ರಾಹು, 7ನೇ ಮನೆಯಲ್ಲಿ ಕೇತು ಇರುವಂಥದ್ದು. ಶುಕ್ರ ಬಂದು 11ನೇ ಮನೆ ಫಲ ಕೊಡುವಂಥದ್ದು. ಜಾತಕದಲ್ಲಿ ಶುಕ್ರ ಇಲ್ಲೂ ಕೂಡ 11ನೇ ಮನೆಯಲ್ಲೇ ಇರುವಂಥದ್ದು. ಸೂರ್ಯ 10ನೇ ಮನೆ ಫಲ, ಸೂರ್ಯನು ಕೂಡ 10ನೇ ಮನೆಯಲ್ಲಿ ಇರುವಂಥದ್ದು. ಚಂದ್ರ 11ನೇ ಮನೆ, ಚಂದ್ರನು 11ನೇ ಮನೆಯಲ್ಲಿ ಮೇನ್ ಚಾಟಲ್ಲಿ ಇದೆ. ಮತ್ತು ಕುಜ ಬಂದು 7ನೇ ಮನೆಯಲ್ಲಿ ಇರುವಂಥದ್ದು. ನಾವು 8ನೇ ಮನೆ ಅಂತ ಬರ್ತೀನಿ, ಅದು ಕೂಡ 7ನೇ ಮನೆ. ಕುಜ ಜಾತಕದಲ್ಲಿ 7ನೇ ಮನೆಯಲ್ಲಿದ್ರೂ ಕುಜ ದೋಷ ಅಂತ ಹೇಳ್ತೀವಿ, 8ನೇ ಮನೆಯಲ್ಲಿದ್ದರೂ ಕುಜ ದೋಷ ಅಂತ ಹೇಳ್ತಿರ್ತೀವಿ. ನಾನು ಹಾಕೊಂಡಿರುವಂಥ ಯಾರ ಆರೋಸ್ಕೋಪ್ ನಾನು ಜಾತಕ ವಿಶ್ಲೇಷಣೆ ಮಾಡ್ತೀನಿ, ನೇಮ್ ಫೇಮ್ ಇರೋದು ಎಲ್ರದ್ದು ಕುಜ ದೋಷ ಇರುವಂಥದ್ದೇ. ನಾನು ಯಾಕೆ ಇದನ್ನು ಪದೇ ಪದೇ ಹೇಳ್ತೀನಿ ಅಂದರೆ ಇನ್ನು ಮುಂದಕ್ಕಾದರೂ ಜನಗಳು ತಿಳ್ಕೊಳ್ಳಿ, ಕುಜದೋಷದಿಂದ ನಮ್ಮ ಮದುವೆ ಜೀವನಕ್ಕೆ ಏನೂ ಸಮಸ್ಯೆ ಆಗಲ್ಲ. ಕುಜದೋಷದಿಂದ ನಮ್ಗೆ ಏನೇ ಒಂದು ಸಮಸ್ಯೆ ಬಂದರೂ ಅದು ಕುಜದೋಷದಿಂದನೇ ಆಗುತ್ತೆ. ಮಕ್ಕಳಾಗಿಲ್ಲ ಅಂದರೆ ಕುಜದೋಷ ಅಂತ ಹೇಳ್ತಾರೆ. ಏನಾದ್ರು ಮದುವೆ ಆಗಿಲ್ಲ ಅಂದರೆ ಕುಜದೋಷ. ನಿಮ್ಗೆ ಏನಾದ್ರು ಇನ್ ಕೇಸ್ ಜಾತಕದಲ್ಲಿ ನಿಮ್ಗೆ ಏನಾದ್ರು 7ನೇ ಮನೆ 8ನೇ ಮನೆಯಲ್ಲಿದ್ದರೆ ಕುಜದೋಷ ಇರೋರನ್ನೇ ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಕದ್ಲಿ ವಿವಾಹ ಮಾಡಿಸಿ ಅಂತ ಹೇಳ್ತಾರೆ, ಕುಂಭ ವಿವಾಹ ಮಾಡಿಸಿ ಅಂತ ಹೇಳ್ತಾರೆ. ಇದೆಲ್ಲ ಸಮಾಜದಲ್ಲಿ ನಡೀತಿರುವಂಥದ್ದು ಪ್ರತಿ ದಿವಸ. ಈಗಲೂ ಎಷ್ಟೊಂದು ಜನ ಅನುಭವಿಸ್ತಾ ಇದ್ದಾರೆ. ಸರ್ ನಮ್ಮ ಜಾತಕದಲ್ಲಿ ದೋಷ ಇದೆ ಅಂತ, ಕುಜ ದೋಷ ಹಿಂಗೆ ಪರಿಹಾರ ಮಾಡ್ಕೊಂಡು ಏನೋ ನೀವು ಸುಮ್ಮನೆ ಇದ್ಬಿಟ್ರೆ ಸಾಕು, ಗ್ರಹಗಳು ನಿಮಗೆ ಒಳ್ಳೇದು ಮಾಡ್ತಾ ಹೋಗುತ್ತೆ. ಏನಕ್ಕೆ ಕುಜ ದೋಷ ಇರುತ್ತೆ ಅಂದರೆ ಏನೇ ಸಮಸ್ಯೆ ಇದ್ರೂ ಅವರು ಅದರಿಂದ ಹೊರಗೆ ಬರ್ತಾರೆ. ಮತ್ತು ಬೋಲ್ಡ್ ನೇಚರ್ ಇರುತ್ತೆ. ಇದನ್ನು ನಾನು ಪ್ರತಿ ವಿಡಿಯೋಲಿ ಹೇಳ್ತಿರ್ತೀನಿ. ಕುಜ ದೋಷದ ಬಗ್ಗೆ ಹೆದರ್ಕೋಬೇಡಿ, ಅದು ಸಾಧನೆ. ನೀವೊಂದು ಜೀವನದಲ್ಲಿ ಒಂದು ಸಾಧನೆ ಮಾಡೋಕ್ಕೋಸ್ಕರನೇ ನೀವು ಹುಟ್ಟಿರುವಂಥದ್ದು. ನಿಮ್ಮ ಜಾತಕದಲ್ಲಿ ಏನಾದರೂ ಕುಜ ದೋಷ ಇದ್ದರೆ ಅಷ್ಟನ್ನು ತಿಳ್ಕೊಳ್ಳಿ. ನಿಮ್ಗೆ ಕುಜ ದೋಷ ಇದೆಯಾ, ನೀವು ಏನಾದ್ರು ಒಂದು ಫೇಮಸ್ ವ್ಯಕ್ತಿ ಆಗ್ತೀರಾ ಅಥವಾ ಏನಾದ್ರು ಒಂದು ಸಾಧನೆ ಮಾಡೋಕ್ಕೆ ಈ ಭೂಮಿ ಮೇಲೆ ಬಂದಿರ್ತೀರ, ಇದನ್ನು ನೋಡ್ಕೊಳ್ಳಿ. ಅದಕ್ಕೆ ನಾನು ನೇಮ್ ಫೇಮ್ ಇರುವಂಥ ಹಾಕೊಂಡಿರೋದೆಲ್ಲರೂ ಕುಜ ದೋಷ ಇರುತ್ತೆ. ಕಾಂಬಿನೇಷನಲ್ಲಿ ಇವ್ರಿಗೂ ಕೂಡ 7ನೇ ಮನೆಯಲ್ಲಿ ಕುಜ ಇರುವಂಥದ್ದು. ಮತ್ತು ಗುರು ಗ್ರಹ 6ನೇ ಮನೆ. ಲಗ್ನದಿಂದ ನಾನು 7ನೇ ಮನೆ ಅಂತ ಬರೆದಿದ್ದೀನಿ, 6ನೇ ಮನೆ ಗುರು ಗ್ರಹ ಇರುವಂಥದ್ದು. 9ನೇ ಮನೆಯಲ್ಲಿ ಶನಿ ಗ್ರಹ. ಇಲ್ಲಿ 10ನೇ ಮನೆ ಅಂತ ಬರ್ತಿರ್ತೀನಿ, ಇಲ್ಲಿ 9ನೇ ಮನೆ ಶನಿ ಗ್ರಹ ಇರುವಂಥದ್ದು. ಮತ್ತು ಬುಧ 10ನೇ ಮನೆಯಲ್ಲಿ ಇರುವಂಥದ್ದು. ಬುಧ 11ನೇ ಮನೆಯಿಂದ 10ನೇ ಮನೆಗೆ ಸ್ಪ್ಲಿಟ್ ಆಗಿರುತ್ತೆ. ನಾವು ಜಾತಕದಲ್ಲಿ ನೋಡ್ಕೊಳ್ಬೇಕಾಗಿರುವಂಥದ್ದು, ಈ ರೀತಿ ಚಲನೆ ಆದಾಗ ನಾವು ನಾವು ಏನು ಅಂದ್ಕೊಂಡಿರ್ತೀವಿ ನಮ್ಮ ಜೀವನಗಳಲ್ಲಿ ಆ ಕೆಲಸ ಕಾರ್ಯಗಳು ಆಗ್ತಾ ಇರಲ್ಲ. ಉದಾಹರಣೆಗೆ ನಮ್ಮ ಜಾತಕದಲ್ಲಿ 7ನೇ ಮನೆಯಲ್ಲಿ ಗುರು ಇದೆ, ಗುರುನೇ ನಮಗೆ ತಂದು ಮದುವೆ ಮಾಡಿಸುತ್ತೆ, ಗುರು ದಶಾಭುಕ್ತಿ ಬಂದಾಗ ಹೆಲ್ಪ್ ಮಾಡುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಅದು 6ನೇ ಮನೆ ಕೂತ್ಕೊಂಡು ಇದ್ರ ದಶಾ ಏನಾದರೂ ನಿಮಗೆ ನಡೆದಾಗ, ದಶಾಭುಕ್ತಿ ನಡೆದಾಗ ನಿಮಗೆ ಮದುವೆನೇ ಆಗ್ತಿರಲ್ಲ. ನೀವೇನು ಅನ್ಕೊಂಡಿದ್ರೆ 7ನೇ ಮನೆಯಲ್ಲಿ ಗುರು ಇದೆ, ಗುರುಗೆ ಸಂಬಂಧಪಟ್ಟಿರೋದು ಉಂಗುರ, ರುದ್ರಾಕ್ಷಿ, ಎಲ್ಲೋ ಸಫೇರ್ ಹಾಕೊಂಡು 5 ಫೇಸ್ ರುದ್ರಾಕ್ಷಿ ಹಾಕೊಂಡು ಪಾಪ ಎಲ್ಲ ಮಾಡಿಸ್ಕೊಂಡಿರ್ತೀರಾ.
ಮಂತ್ರಪಠನೆ ಮಾಡಿರ್ತೀರ, ಬಟ್ ಆದರೂ ನಿಮಗೆ ಫಲ ಸಿಗ್ತಿರಲ್ಲ. ಏನಕ್ಕೆ ಅಂದರೆ ಡಿಗ್ರಿ ವೈಸಲ್ಲಿ ಅದು 6ನೇ ಮನೆಗೆ ಬಂದು ಅದು ನೆಗೆಟಿವ್ ಹೌಸ್ ಆಗಿರುತ್ತೆ. ನಿಮಗೆ ಒಂದು ಒಳ್ಳೆ ಕೆಲಸ ಕೊಡುತ್ತೆ, ಚೆನ್ನಾಗಿ ದುಡ್ಡು ಕೊಡುತ್ತೆ 6ನೇ ಮನೆ, ಬಟ್ ಮದುವೆ ವಿಚಾರಕ್ಕೆ ಕಿರಿಕಿರಿ ಆಗುವಂಥದ್ದು. ಸೊ ಇಂಥ ಟೈಮಿಂಗ್ಸಲ್ಲಿ ಏನು ಮಾಡಬೇಕು, ನಾವು ಗ್ರಹಗಳು ಎಲ್ಲಿದೆ ಕಾಂಬಿನೇಷನ್, ಕುಜ ನಾನು ಹೇಳಿದೆ 7ನೇ ಮನೆ ಗ್ರಹದಲ್ಲಿ ಕುಜದೋಷ ಅಂತ, ಕುಜನ್ ಸಂಬಂಧಪಟ್ಟಿರುವಂಥ ಮಂತ್ರಪಠನೆ ಉಂಗ್ರ ರುದ್ರಾಕ್ಷ ಹಾಕೊಂಡ್ರೆ ಪಾಸಿಟಿವ್ ಆಗಿಬಿಡುತ್ತೆ. ನಿಮಗೆ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಕುಜ 7ನೇ ಮನೆಯಲ್ಲಿದೆ, ಕುಜದೋಷ ಆಗುತ್ತೆ ಅಂತ ಕುಜನ್ ಸಂಬಂಧಪಟ್ಟಿರುವಂಥ ಬೀಜಾಕ್ಷರಿ ಮಂತ್ರ ಹೇಳಿದ್ರೇ ಪಾಸಿಟಿವ್ ಆಗಿಬಿಡುತ್ತೆ. ಅದನ್ನು ನಾವು ತಿಳ್ಕೊಳ್ಬೇಕು ಮೇಯ್ನಾಗಿ ಗ್ರಹಗಳು ಎಲ್ಲೆಲ್ಲಿದೆ ಅಂತ. ಇವರ ಒಂದು ಜಾತಕ ವಿಶ್ಲೇಷಣೆಯಲ್ಲಿ ಮೇಯ್ನಾಗಿ ಇವರು ಚಿನ್ನದ ಸ್ಪೂನ್ನಲ್ಲೇ ಹುಟ್ಟಿರುವಂಥದ್ದು, ತಿಂದು ಹುಟ್ಟಿದಾಗಲೇ ಹೇಳ್ತಾನಲ್ಲ, ಅವರು ಹುಟ್ಟಿದಾಗಲೇ ಚಿನ್ನದ ತಟ್ಟೆಯಲ್ಲೇ ನೋಡ್ಕೊಂಡು ಹುಟ್ಟಿದ್ರು, ಚಿನ್ನನೇ ನೋಡ್ಕೊಂಡು ಹುಟ್ಟಿದ್ರು ಅಂತ ಹುಟ್ಟಿದಾಗಲೇ ಕೋಟ್ಯಾಧೀಶ್ವರ ಅಂತ ಹೇಳ್ತೀವಲ್ಲ. ಇವರ ಜಾತಕದಲ್ಲಿ ಶುಕ್ರ ದಶದಲ್ಲಿ ಕಾಂಬಿನೇಷನಲ್ಲೂ 11ನೇ ಮನೆ, ನಕ್ಷತ್ರದಲ್ಲೂ 11ನೇ ಮನೆ, ನೆಕ್ಸ್ಟ್ ಬರುವಂಥ ದಶ ಸೂರ್ಯ ದಶ ಅಲ್ಲೂ 10ನೇ ಮನೆ, ಅದು ನೆಕ್ಸ್ಟ್ ಬರುವಂಥ ಚಂದ್ರ ದಶನೂ 11ನೇ ಮನೆ, ಅದು ನೆಕ್ಸ್ಟ್ ಬರುವಂಥ ಕುಜ ದಶನೂ 11ನೇ ಮನೆ. ಈ ರೀತಿ ಕಾಂಬಿನೇಷನ್ಸ್ ಇವ್ರದ್ದಿದ್ದಾಗ ಇವ್ರು ಮಾಡಿದೆಲ್ಲ ಸಕ್ಸಸ್ಫುಲ್ಲು, ನೇಮ್ ಫೇಮೆ. ಕಾಂಬಿನೇಷನಲ್ಲಿ ಒಂದು ಗ್ರಹನೂ ಲಗ್ನದಿಂದ 8ನೇ ಮನೆ ಇಟ್ಟಾಗಿಲ್ಲ, ಇಟ್ಟು ಅಂದರೆ 8ನೇ ಮನೆ ಫಲ ತಗೊಂಡಿಲ್ಲ, 12ನೇ ಮನೆ ತಗೊಂಡಿಲ್ಲ. ಇಂಥ ಸಮಯದಲ್ಲಿ ಏನಾಗುತ್ತೆ, ಇವ್ರು ಮಾಡಿದೆಲ್ಲ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಇವ್ರು ಏನೇ ಮಾಡಿದ್ರು ಮಣ್ಣು ಮುಟ್ಟಿದ್ರು ಚಿನ್ನ ಆಗುತ್ತೆ ಅಂತ ಹೇಳ್ತೀವಲ್ಲ, ಅದು ಇಂಥ ಜಾತಕದವ್ರಿಗೆ. ಸಮಸ್ಯೆ ಏನಾಗುತ್ತೆ ಅಂದರೆ ಬೇರೆಯವರ ಆಸ್ಟ್ರೋಸ್ಕೋಪಲ್ಲಿ ಉದಾಹರಣೆಗೆ 11ನೇ ಮನೆಯಲ್ಲಿ ಇರುತ್ತೆ, ಇಲ್ಲಿ ಏನಾದರೂ 12ನೇ ಮನೆನೋ 8ನೇ ಮನೆನೋ ಬಂದಾಗ ಮೇಲ್ನೋಟಕ್ಕೆ ಇರುತ್ತೆ, ಒಳಗಡೆ ಏನಾದರೂ ಒಂದು ಸಮಸ್ಯೆ, ದುಡ್ಡು ಬಂದ್ರೂ ದುಡ್ಡು ಹಂಗೆ ಹೊಂಟೋಗುತ್ತೆ. ಇವರ ಒಂದು ಜಾತಕದಲ್ಲಿ ಆ ರೀತಿ ಇರಲ್ಲ ನೋಡಿ. ಇಲ್ಲೂ 11ನೇ ಮನೆ, ನಕ್ಷತ್ರದಲ್ಲೂ ಕೂಡ 11ನೇ ಮನೆ ಇದ್ದಾಗ ಇಲ್ಲಿ ಯಾವ್ಯಾವ ನಕ್ಷತ್ರ ತಗೊಂಡಿದ್ದೀವಿ ಎಲ್ಲಾನು ಪಾಸಿಟಿವೇ ಇದೆ, ಯಾವುದು ನೆಗೆಟಿವ್ ಹೌಸಸ್ ಇಲ್ಲ, ಎಲ್ಲಾನು ಪಾಸಿಟಿವ್ ಹೌಸಸ್ ಇರೋದ್ರಿಂದ 6th ಹೌಸ್ ಚೆನ್ನಾಗಿ ದುಡ್ಡು ಕೊಡುತ್ತೆ. ಮದುವೆ ಜೀವನದಲ್ಲಿ ಕಿರಿಕಿರಿ ಅಂತ ಹೇಳಿದೆ, ಅವ್ರು ಏನಾದ್ರು ಬ್ಯುಸಿಯಾಗಿ ಅವ್ರ ಲೈಫ್ ಇಟ್ಕೊಂಡ್ರೆ ಅದು ಕೂಡ ನೇಮ್ ಫೇಮ್ ಬರುವಂಥದ್ದು, ಅದು ಕೂಡ ಒಳ್ಳೆ ಜೀವನವನ್ನ ನಡೆಸುತ್ತೆ. 6th ಹೌಸ್ ಒಟ್ಟಿನಲ್ಲಿ ಲೈಫ್ನ ಬ್ಯುಸಿಯಾಗಿ ಇಟ್ಕೋಬೇಕು. ಸುಮ್ಮನೆ ಮನೇಲಿದ್ರೆ ಕಿರಿಕಿರಿ ಆಗುತ್ತೆ. ಅದು ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಕಾಂಬಿನೇಷನ್ 6ನೇ ಮನೆ ನಡೆದಾಗ ಅವರ ಲೈಫ್ನ ಬ್ಯುಸಿಯಾಗಿ ಇಟ್ಕೊಳ್ಬೇಕು. ಇನ್ನು ಎಲ್ಲ ಮನೆಯೂ ನೋಡಿ ಕಾಂಬಿನೇಷನ್ನಲ್ಲಿ 10ನೇ ಮನೆ 11 1 8 ಕಾಂಬಿನೇಷನ್ನು, 10ನೇ ಮನೆ ಎಲ್ಲಾನು ಕಾಂಬಿನೇಷನ್ಸ್ ತುಂಬ ಚೆನ್ನಾಗಿರೋದ್ರಿಂದ ಇವ್ರು ಏನೇ ಮಾಡಿದ್ರು ತುಂಬ ಹಿಟ್ಟಾಗಿರುತ್ತೆ. ನಮ್ಮ ಜಾತಿಗಳಲ್ಲಿ ಏನಾಗುತ್ತೆ ಅಂದರೆ ಈ ರೀತಿ ಕಾಂಬಿನೇಷನ್ಸ್ ನಮ್ಗೆ ಇರೋದೇ ಇಲ್ಲ. ಗ್ರಹಗಳೇ ಮೊದಲಿಂದಾಗಿ 8ನೇ ಮನೆ ತಗೊಂಡಿರುತ್ತೆ, ಅದ್ರ ನಕ್ಷತ್ರದಲ್ಲಿ ಇನ್ನ 8ನೇ ಮನೆ. ಉದಾಹರಣೆಗೆ ಇಲ್ಲಿ 7ನೇ ಮನೆ ಅಂತ ಬರ್ತಿದ್ದೀನಿ, ಇಲ್ಲಿ 8ನೇ ಮನೆ ತಗೊಂಡಿರುತ್ತೆ, ಅದ್ರ ನಕ್ಷತ್ರದಲ್ಲಿ ಮತ್ತೆ 8ನೇ ಮನೆ ಬರುತ್ತೆ. ಸಮಸ್ಯೆ ಒಳಗಡೆ ಸಮಸ್ಯೆ. ನಮಗೆ ಒಂದ್ಸಲ ಮಾಡಿರ್ತೀವಿ, ಅದನ್ನ ತೀರ್ಸೋಕೆ ಇನ್ನೊಂದೆರಡು ಸಲ ಮಾಡಿರ್ತೀವಲ್ಲ, ಆ ರೀತಿ ನಮ್ಮ ಜಾತಕದಲ್ಲಿ ಇರುತ್ತೆ ಕಾಂಬಿನೇಷನ್. ಅದಕ್ಕೆ ಅಂಥ ಸಮಸ್ಯೆ ಬಂದಾಗ ನಾವು ಗ್ರಹಗಳಿಗೆ ಏನೂ ಮಾಡೋಕ್ಕಾಗಲ್ಲ, ಅದು ನಮ್ಮ ಕರ್ಮದಿಂದ ಬಂದಿರುವಂಥದ್ದು. ಸುಮ್ಮನೆ ಆ ಗ್ರಹಕ್ಕೆ ಸಂಬಂಧಪಟ್ಟಿರುವಂಥ ಪದಾರ್ಥ ದಾನ ಮಾಡಬೇಕು. ಅದು ಹೋಮನೆ ಮಾಡಿಸ್ಬೇಕಾ, ಪೂಜೆ, ಅದೆಲ್ಲ ಅಲ್ಲ. ನಿಮ್ಮ ಕೈಲಿ ಆದಷ್ಟು ಗ್ರಹಗಳಿಗೆ ಯಾವ ಗ್ರಹ ಸಮಸ್ಯೆ ಕೊಡ್ತಾ ಇದೆ, 8ನೇ ಮನೆ 12, ಆ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ದಾನ. ಪಾಸಿಟಿವ್ ಯಾವುದಾದ್ರೂ ಒಂದು ಗ್ರಹ ಇದ್ದೇ ಇರುತ್ತೆ. 9 ಮನೆಗಳಲ್ಲಿ ಪಾಸಿಟಿವ್ ಒಂದು ಗ್ರಹ ಆದರೂ ಇರ್ಬೋದು. ಅದು ಶನಿ ಗ್ರಹ ಇರ್ಬೋದು, ರಾಹು ಇರ್ಬೋದು, ಕೇತು ಇರ್ಬೋದು. ಆ ಗ್ರಹಕ್ಕೆ ಸಂಬಂಧಪಟ್ಟಿರುವಂಥದ್ದು ನೀವು ಮಂತ್ರ, ಉಂಗುರ, ರುದ್ರಾಕ್ಷಿ ಮತ್ತು ಕ್ರಿಸ್ಟಲ್ಸ್ ಹಾಕೊಂಡ್ರೆ ಸಾಕು. ಮತ್ತು ಮೇಯ್ನಾಗಿ ಅತಿ ಹೆಚ್ಚು ಮಂತ್ರ ಪಠನೆ ಮಾಡಬೇಕಾಗತ್ತೆ. ಆಗಲೇ ನಮಗೆ ಮನಸ್ಸಿಗೆ ಶಾಂತಿ ಸಿಗುವಂಥದ್ದು. ಏನಕ್ಕೆ ಅಂದರೆ ಈಗ ಒಂದು ದಶ ನಿಮಗೆ ಸಮಸ್ಯೆ ಕೊಡ್ತಾ ಇದೆ ಅಂತ ಅನ್ಕೊಳ್ಳೋಣ. ಉದಾಹರಣೆಗೆ ಗುರು ದಶೆ, ಆ ದಶ ಮುಗ್ದು ನೆಕ್ಸ್ಟ್ ದಶ ಯಾವುದಿದೆ ಅನ್ನೋದು ನಾವು ಇಂಪಾರ್ಟೆಂಟಾಗಿ ನೋಡ್ಕೋಬೇಕು. ನೀವು ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಕೆಲಸದಲ್ಲಿ ಇದ್ದೀರಾ, ಆ ನೆಕ್ಸ್ಟ್ ದಶನೂ ನಮಗೆ ಸಪೋರ್ಟ್ ಮಾಡುತ್ತೆ. 19 ವರ್ಷ, ಯಾಕಂದರೆ 16 ವರ್ಷ ಗುರು ದಶದಲ್ಲಿ ವನವಾಸ ಅನುಭವಿಸಿರ್ತೀವಿ. ನೆಕ್ಸ್ಟ್ ಬರುವಂಥದ್ದೇ ಶನಿ ದಶ, ಅಲ್ಲಿ ಹಿಂಗೆ ಯಾವ ರೀತಿ ಸಮಸ್ಯೆ ಇರುತ್ತೆ. ಇನ್ ಕೇಸ್ ಶನಿ ದಶನೂ ಮುಗ್ದಿದೆ ಸರ್ ನಮಗೆ ಅಂದರೆ ನೆಕ್ಸ್ಟ್ ಬರೋದು ಬುಧ ದಶ 17 ವರ್ಷ ಇರುತ್ತೆ. ಅಲ್ಲಿ ಯಾವ ಕಾಂಬಿನೇಷನ್ಸ್ ಇರುತ್ತೆ, ಅಲ್ಲೂ ಇದೇ ರೀತಿ ನಾವು ಸಮಸ್ಯೆ ಅನುಭವಿಸ್ಬೇಕಾ? ಅದನ್ನು ನೋಡ್ಕೊಳ್ಳೋಕ್ಕೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಇರುವಂಥದ್ದು. ಅದು ನಾವು ಏನಂದರೆ, ನಾವು ಈ ಜ್ಯೋತಿಷ್ಯ ಶಾಸ್ತ್ರನ ನಾವು ಬರೀ ನೆಗೆಟಿವ್ ಆಗೇ ನೋಡ್ಬಿಟ್ಟಿದ್ದೀವಿ. ಇವ್ರು ದೋಷ, ಕುಜ ದೋಷ ಅಂತೆ, ರಾಹು ದೋಷ ಅಂತೆ, ಸಾಡೆ ಸಾತಿ, ಇದಕ್ಕೆ ನಾವು ಮೀಸಲಾಗಿ ಇಟ್ಬಿಟ್ಟಿದ್ದೀವಿ. ಆ ರೀತಿ ಅಲ್ಲ. ಜ್ಯೋತಿಷ ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್. ಪಾಸಿಟಿವ್ ಗ್ರಹಗಳು ಯಾವುದು, ನೆಗೆಟಿವ್ ಗ್ರಹಗಳದು. ಮತ್ತು ಮೇಯ್ನಾಗಿ ಟೈಮ್ ಬೇಸ್ಡ್ ಜ್ಯೋತಿಷ್ಯ. ಯಾವಾಗುತ್ತೆ, ಎಲ್ಲಿ ತನಕ ನಾವು ವೆಯ್ಟ್ ಮಾಡಬೇಕು, ಮತ್ತು ಏನು ಮಂತ್ರ ಪಠನೆ ಮಾಡಬೇಕು, ಇಷ್ಟನ್ನು ನಾವು ನೋಡಿಕೊಂಡ್ರೆ ಸಾಕು. ನಮ್ಮ ಆರೋಸ್ಕೋಪ್ನ
ನಾವು ಏನೇ ಸಮಸ್ಯೆ ಇದ್ರೂ ಅದರಿಂದ ಈಚೆಗೆ ತರ್ಬೋದು. ಗ್ರಹಗಳು ಎಲ್ರಿಗೂ ಪಾಸಿಟಿವ್ ಇರಲ್ಲ, ಕೆಲವೊಬ್ರಿಗೆ ಮಾತ್ರ ಹಿಂಗಿರುತ್ತೆ ಪಾಸಿಟಿವ್. ನಾವು ಅದಕ್ಕೆ ಇಂಥವ್ರು ಆರೋಸ್ಕೋಪ್ ಎಕ್ಸ್ಪ್ಲನೇಷನ್ಸ್ ಮಾಡಿದಾಗ ನಾನು ಹೇಳ್ತೀನಿ ಎಲ್ಲ ಗ್ರಹಗಳು ಪಾಸಿಟಿವ್ ಆಗಿರುತ್ತೆ. ಸೊ ಇವ್ರು ಏನೇ ಮಾಡಿದ್ರು ನೇಮ್ ಫೇಮು ಮುಟ್ಟಿದ್ದೆಲ್ಲ ಚೆನ್ನಾಗಿರುತ್ತೆ. ಆದರೆ ನಮ್ಮ ಜಾತಕದಲ್ಲಿ ಹಿಂಗಿರಕ್ಕೆ ಸಾಧ್ಯನೇ ಇಲ್ಲ. ಕಾಂಬಿನೇಷನ್ಸ್ ಇಷ್ಟು ಬರೀ ಒಂದು ದಶ ಸಮಸ್ಯೆ ಮುಗಿಸ್ಕೊಂಡು ಇನ್ನೊಂದು ದಶ ಬರೆಸ ಇನ್ನೂ ಸಮಸ್ಯೆ ಆಗೋಗಿರುತ್ತೆ. ಜೀವನದಲ್ಲಿ ತಲೆ ಎತ್ತಕ್ಕೆ ಆಗಲ್ಲ ಎಷ್ಟೊಂದು ಜನಕ್ಕೆ. 50 ವರ್ಷ ಆದರೂ 60 ವರ್ಷ ಆದರೂ ಒಂದು ಮನೆ ಕಟ್ಟೋಕ್ಕಾಗಲ್ಲ, ಒಂದು ಸೈಟ್ ತೊಗೊಳಕ್ಕಾಗಲ್ಲ. ಕಾಂಬಿನೇಷನ್ಸು ಅಷ್ಟು ಸಮಸ್ಯೆ. ಕೋರ್ಟ್ ಸಮಸ್ಯೆ, 8ನೇ ಮನೆ 12ನೇ ಮನೆ 8ನೇ ಮನೆ 3ನೇ ಮನೆ 5ನೇ ಮನೆ ದುಡ್ಡು ಕೊಟ್ಟು ಸ್ಟಕ್ ಆಗಿರ್ತೀವಿ. ಬರೀ ಸಮಸ್ಯೆ ಸರ್, ಲೈಫ್ ಫುಲ್ಲು ಅಂತ ಹೇಳ್ತೀವಲ್ಲ, ಅದು ಎಷ್ಟೊಂದು ಜನ ಪ್ರತಿನಿತ್ಯ ಅನುಭವಿಸ್ತಾ ಇರ್ತಾರೆ. ಕಾಂಬಿನೇಷನ್ಸಲ್ಲಿ ಪಾಸಿಟಿವ್ ಇದ್ದರೆ ಏನೂ ಇರಲ್ಲ, ಲೈಫು ಆರಾಮಾಗಿರುತ್ತೆ. ಇದಿಷ್ಟು ಮಹೇಶ್ ಬಾಬು ಅವ್ರ ವಿಚಾರ. ಜಾತಕ ಅಂತೂ ತುಂಬ ಎಕ್ಸಲೆಂಟ್ ಆಗಿದೆ ಇವರ ಒಂದು ಕಾಂಬಿನೇಷನ್ಸಲ್ಲಿ. ಅದಕ್ಕೆ ಇವ್ರದ್ದು ಕಾಂಬಿನೇಷನ್ಸಲ್ಲಿ ಯಾವುದೇ ರೀತಿ ಸಮಸ್ಯೆ ಬರಲ್ಲ. ಇಂಥವ್ರು ಒಂದು ಫಿಲಮ್ ಇಂಡಸ್ಟ್ರಿ ಇರ್ಬೋದು, ಒಂದು ಬಿಸ್ನೆಸ್ ಮಾಡಿದ್ರು ಇವರು ಫೇಮಸ್ ಆಗಿರ್ತಾರೆ. ಅಲ್ಲೂ ಕೂಡ ಚೆನ್ನಾಗೆ ಸಂಪಾದನೆ ಮಾಡ್ತಾರೆ. ನಾನು ಫಿಲಮ್ ಇಂಡಸ್ಟ್ರೀಸ್ ಬೇಡಪ್ಪ, ಕಾಂಬಿನೇಷನಲ್ಲಿ ಇವರು ಚಂದ್ರದಶ ನಡೀತಾ ಇದ್ದಾರೆ, ನಾನು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಅಲ್ಲೂ ಇವ್ರಿಗೆ ಕೈ ಹಿಡಿಯುವಂಥದ್ದು. ಅಲ್ಲಿ ಏನಾದರೂ 8ನೇ ಮನೆ ಬಂದರೆ ಅಲ್ಲಿ ಲಾಕ್ ಆಗುತ್ತೆ. ಇಲ್ವಲ್ಲ, ಕಾಂಬಿನೇಷನ್ ಎಲ್ಲ ಪಾಸಿಟಿವ್ ಇರೋದ್ರಿಂದ ಇವ್ರು ಏನು ಮಾಡಿದ್ರು ಅದು ಚಿನ್ನವಾಗಿರುತ್ತೆ. ಇದಿಷ್ಟು ಇವ್ರ ಬಗ್ಗೆ ವಿಚಾರ. ಮಹೇಶ್ ಬಾಬು ಅವರ ಜಾತಕ ವಿಶ್ಲೇಷಣೆ. ಯಾರು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳಿ. ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ರೀಚ್ ಆಗುತ್ತೆ. ಮತ್ತು ಈ ನನ್ನ ಚಾನಲಲ್ಲಿ ದೋಷ ಕಾಟ ಎದುರಿಸೋಂಥದ್ದು ಏನೂ ಇರಲ್ಲ. ಏನು ಇನ್ಫಾರ್ಮೇಷನ್ ಬೇಕು ನಮ್ಮ ಈ ಒಂದು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಅಷ್ಟನ್ನು ಮಾತ್ರ ಅಪ್ಲೋಡ್ ಮಾಡ್ತಿರ್ತೀನಿ. ಅದು ನಿಮಗೆ ಇವತ್ತಲ್ಲ ನಾಳೆ ಯೂಸ್ಫುಲ್ ಆಗ್ತಾ ಹೋಗುತ್ತೆ. ಮೇಯ್ನಾಗಿ ಡಿಗ್ರಿ ವೈಸಲ್ಲಿ ಗ್ರಹಗಳು ಎಲ್ಲಿದೆ ಅಂತ ನೋಡ್ಕೊಳ್ಳಿ. ಥ್ಯಾಂಕ್ ಯು.